ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ದೃಷ್ಟಿ ಮತ್ತು ನೀಚ ದೃಷ್ಟಿ ಅಂತಲೂ ಕೂಡ ನಾವು ಹೇಳ್ತೀವಿ. ಕೆಲವರು ತುಂಬ ಜನ ಕೇಳ್ಬೋದು, ಗುರುಗಳೇ ಈಗ ತುಂಬ ಜನ ಹೇಳ್ತಾ ಇರ್ತಾರೆ ದೃಷ್ಟಿಗೆ ಯಾಕೆ ಅಷ್ಟು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಒಂದು. ಮತ್ತು ಇನ್ನೊಂದು ವಿಚಾರ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ಕೂಡ ಈ ದೃಷ್ಟಿಯನ್ನು ನಾವು ತಿಳ್ಕೊಳ್ಬೋದು. ಅದಕ್ಕೆ ಪರಿಹಾರಗಳಿದೆಯಾ ಅಥವಾ ದೃಷ್ಟಿ ಆಗಿದೆ ಯಾವ ರೀತಿ ತಿಳ್ಕೊಳ್ಬೇಕು, ಕೆಲವೊಂದು ವಿಚಾರಗಳನ್ನು ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ಸಾಮಾನ್ಯವಾಗಿ ಆ ದೃಷ್ಟಿ ಎನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥ ವಿಚಾರ. ಈಗ ನಾವು ಹಿಂದಿನಿಂದನೂ ಕೂಡ ನಮ್ಮ ಹಿರಿಯರಾಗಲಿ ಎಲ್ಲಾದರೂ ಹೊರಗಡೆಯಿಂದ ಬಂದರೆ, ಏನಾದರೂ ಶುಭ ಕಾರ್ಯಗಳಿಗೆ ಹೋಗಬೇಕಾದ್ರೆ ಆಗಲಿ ಅಥವಾ ಹೊಸದಾಗಿ ಒಂದು ಗಂಡು ಹೆಣ್ಣು ಮದುವೆ ಆದಾಗಲೂ ಕೂಡ ಅಥವಾ ಮಗು ಜನನ ಆದಾಗಲೂ ಕೂಡ ಪ್ರಥಮ ಬಾರಿಗೆ ಮಗು ಮನೆ ಕರ್ಕೊಂಬರ್ಬೇಕಾದ್ರೂ ಕೂಡ ನಾವು ದೃಷ್ಟಿ ತೆಗೆದೇ ಒಳಗಡೆ ಆ ಮಗುವನ್ನು ನಾವು ಒಳಗಡೆ ಕರ್ಕೊಳ್ಳುವಂಥದ್ದಾಗುತ್ತೆ. ಅಥವಾ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ರೂ ಕೂಡ ಮಕ್ಕಳಿಗೆ ಯಾವಾಗಲೂ ಕೂಡ ಮನೆಯಲ್ಲಿ ಹಿರಿಯರು ದೃಷ್ಟಿ ತೆಗಿತಾ ಇರ್ತಾರೆ. ಈ ರೀತಿ ದೃಷ್ಟಿಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಈ ನರದೃಷ್ಟಿ ಅಂತ ಹೇಳ್ತಾರೆ. ತುಂಬ ಜನ ಹೇಳ್ಬೋದು, ನೀವು ಹಿಂದೆ ಹಳ್ಳಿಗಳಲ್ಲಿ ಮಾತಾಡ್ತಾ ಇರ್ತಾರೆ, ನರದೃಷ್ಟಿಗೆ ಈ ಕಲ್ಲು ಕೂಡ ಸಿಡಿದು ಚೂರಾಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಯಾಕಂದರೆ ಅಷ್ಟು ಶಕ್ತಿ ಈ ದೃಷ್ಟಿಗೆ ಇದೆ ಅಂತ. ಹಾಗಾಗಿ ಅದರಲ್ಲಿ ಕೂಡ ಹಿತದೃಷ್ಟಿ, ಅಹಿತ ದೃಷ್ಟಿ, ಕ್ರೂರ ಮತ್ತು ನೀಚ ದೃಷ್ಟಿಗಳು ಅಂತಲೂ ಕೂಡ ನಾವು ಹೇಳ್ತೀವಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿದಾಗ ಈಗ ಸಾಮಾನ್ಯವಾಗಿ ಜಾತಕವನ್ನು ತಗೊಂಡಾಗ ಏನಾಗುತ್ತೆ, ನಿಮ್ಮ ಲಗ್ನಾಧಿಪತಿ ಏನಾದರೂ, ನಿಮ್ಮ ಭಾವ ಲಗ್ನಾಧಿಪತಿ ಏನಾದರೂ ಸ್ವಕ್ಷೇತ್ರದಲ್ಲಿ ಇಲ್ದಿರ ಬೇರೆ ಕ್ಷೇತ್ರದಲ್ಲಿದ್ದು, ಅದು ನೀಚ ಸ್ಥಾನದಲ್ಲಿದ್ದು, ಅದರಲ್ಲಿ ಅಥವಾ ಏನಾದರೂ ನಿಮ್ಮ ಲಗ್ನಾಧಿಪತಿಗೆ ಶನಿ, ರಾಹು, ಕುಜ ಅಥವಾ ಕೇತುಗಳ ಏನಾದರೂ ದೃಷ್ಟಿ ಇದ್ದರೆ ತುಂಬ ಬೇಗನೆ ಅಟ್ರಾಕ್ಷನ್ ಮಾಡುತ್ತೆ, ತುಂಬ ಬೇಗನೆ ಈ ದೃಷ್ಟಿ ಇವರಿಗೆ ತಟ್ಟುತ್ತೆ ಅಂತಲೇ ಹೇಳ್ತಾರೆ. ಅದರಲ್ಲಿ ಏನಾದರೂ ಸೂರ್ಯನು ಕೂಡ ಏನಾದರೂ ನಿಮಗೆ ಈ ರವಿ ಏನಾದರೂ ಜಾತಕದಲ್ಲಿ ಬಲಹೀನನಾಗಿದ್ದರೆ ತುಂಬ ಬೇಗ ಇವರಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನು ಜಾತಕವನ್ನು ನೋಡಿದಾಗ ಯಾರಿಗೆ ಬೇಗ ದೃಷ್ಟಿ ಆಗೋದಿಲ್ಲ ಅಂತಂದರೆ, ಏನಾದರೂ ಅವರು ಲಗ್ನಾಧಿಪತಿ ಬಲಿಷ್ಠನಾಗಿದ್ದು ಸ್ವಕ್ಷೇತ್ರದಲ್ಲಿ ಅಥವಾ ಕೇಂದ್ರ ತ್ರಿಕೋನಗಳಲ್ಲಿ ಏನಾದರೂ ನಿಮ್ಮ ಲಗ್ನಾಧಿಪತಿ ಸ್ಥಿರವಾಗಿದ್ದು ಬಲಿಷ್ಠನಾಗಿದ್ದರೆ ತುಂಬ ಬೇಗನೆ ಇವ್ರಿಗೆ ದೃಷ್ಟಿ ಆಗಲ್ಲ. ತುಂಬ ಜನ ನೋಡ್ಬೋದು, ಅವರೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ದೃಷ್ಟಿ ತೆಗೆಯೋಕೆ ಹೋದರೆ ಏನು ಬೇಡ ಅಂತ ಹೇಳ್ತಾರೆ, ಅವೆಲ್ಲ ಚಿಂತೆ ಮಾಡೋದಿಲ್ಲ. ಕೆಲವರು ತುಂಬ ಚೆನ್ನಾಗಿ ಆಗ್ತಿರುತ್ತೆ, ಯಾಕಂದರೆ ಅವರು ತುಂಬ ಬಲವಾಗಿರೋದ್ರಿಂದ, ಸೂರ್ಯ ಅಥವಾ ರವಿ ಬಲನಾಗಿದ್ದರೆ, ಯಾಕೆಂದರೆ ಇವರಿಗೆ ಆತ್ಮಸ್ಥೈರ್ಯ ಹೆಚ್ಚಾಗಿರುವಂಥದ್ದು ಇರುತ್ತೆ. ಯಾವಾಗ ಲಗ್ನಾಧಿಪತಿ ಸ್ವಕ್ಷೇತ್ರದಲ್ಲಿ ತುಂಬ ಉಚ್ಚನಾಗಿರ್ತಾನೆ, ಆವಾಗ ಇವರಿಗಿಂತ ಮಾನಸಿಕವಾಗಿ ತುಂಬ ದೃಢರಾಗಿರ್ತಾರೆ. ಇಂಥವ್ರಿಗೆ ಬೇಗ ದೃಷ್ಟಿ ಆಗಲ್ಲ ಅಂತಲೂ ಕೂಡ ನಾವು ಒಂದು ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ನೋಡುವಂಥದ್ದಾಗುತ್ತೆ. ಇನ್ನು ಈ ನರದೃಷ್ಟಿ ಆಗಿರುವಂಥದ್ದು ಯಾವ ರೀತಿ ತಿಳ್ಕೊಳ್ಬೇಕು ಅಂತ ಕೆಲವರಿಗೆ, ಈಗ ನೋಡಿ ನಾವು ಎಷ್ಟೋ ಈ ಹಸು ಕರುಗಳಿಗೆ, ಪ್ರಾಣಿಗಳಿಗೆ ದೃಷ್ಟಿಯಾಗುವಂಥದ್ದು ನೋಡ್ತಾ ಇರ್ತೀವಿ. ಈಗ ನೋಡಿ ತುಂಬ ಚೆನ್ನಾಗಿ ಹಾಲು ಕೊಡುವಂಥ ಹಸು ಹಾಲು ಬರ್ತಾ ಬರ್ತಾ ತುಂಬ ಕಡಿಮೆ ಆಗುವಂಥದ್ದು, ಆವಾಗ ತುಂಬ ಜನ ಅದಕ್ಕೆ ದೃಷ್ಟಿ ತೆಗೆಯೋದು ನಾವು ನೋಡ್ತೀವಿ. ಹಿಂದೆಲ್ಲ ನೋಡ್ಬೋದು ನೀವು, ಇವಾಗಲೂ ಕೂಡ ಎಷ್ಟೋ ಜನ ಆ ರೀತಿ ಹಸುಗಳು ಕೂಡ ದೃಷ್ಟಿ ತೆಗೆಯುವಂಥದ್ದು ಇರುತ್ತೆ. ಇನ್ನು ಗಿಡ ಮರಗಳಿಗೆ ಏನಾದರೂ ದೃಷ್ಟಿಗಳಾಯಿತು ಅಂತಂದರೆ ಏನಾಗುತ್ತೆ, ಗಿಡ ಬರ್ತಾ ಬರ್ತಾ ಒಣಗೋಗುವಂಥದ್ದು, ಈ ರೀತಿ ತೊಂದರೆಗಳಾಗುತ್ತೆ. ಅಥವಾ ನಾವು ಮನೆಗೆ ದೃಷ್ಟಿ ಯಾವ ರೀತಿ ತಿಳ್ಕೊಳ್ಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ, ಗುರುಗಳೇ ನಮ್ಮ ಮನೆಗೆ ದೃಷ್ಟಿ ಆಗಿದೆ ಅಂತ ಯಾವ ರೀತಿ ನಾವು ತಿಳ್ಕೊಳ್ಳೋದು ಅಂತ. ನೋಡಿ, ಯಾವಾಗ ನಮ್ಮ ಮನೆಗೆ ದೃಷ್ಟಿ ಆಗುತ್ತೆ ಆ ಸಮಯ ಏನಾಗುತ್ತೆ, ಮನೆಯಲ್ಲಿ ಒಂದು ಅಶಾಂತಿಯ ವಾತಾವರಣ ಒಂದು ಮೂಡುವಂಥದ್ದು. ಇನ್ನು ನಮಗೆ ಕಣ್ಣಿಗೆ ಕಾಣಬೇಕು ಅಂತಂದರೆ ಮನೆ ಈ ಗೋಡೆಗಳು ಬಿರುಕು ಬಿಡುವಂಥದ್ದಾಗುತ್ತೆ. ತುಂಬ ಕಡೆ ನೋಡ್ಬೋದು ನೀವು, ಮನೆ ಗೋಡೆಗಳು ಬಿರುಕು ಬಿಡುವಂಥದ್ದು, ಅಥವಾ ಪದೇ ಪದೇ ಅಗ್ನಿ ಅವಘಡಗಳಾಗುವಂಥದ್ದು, ಅಥವಾ ಈ ಏನಾಗುತ್ತೆ ನೀರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಥವಾ ಈ ಅಗ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಈ ರೀತಿ ಕೆಲವೊಂದು ಸಮಸ್ಯೆಗಳು ಹೆಚ್ಚಾಗುವಂಥದ್ದು. ಮತ್ತು ಆ ಒಂದು ಮನೆಯಲ್ಲಿ ಏನಾಗುತ್ತೆ, ವಿನಾಕಾರಣ ಜಗಳ, ವಿರಸಗಳಾಗೋದು, ಒಬ್ರನ್ನ ಕಂಡ್ರೆ ಒಬ್ರು ಆಗೋದಿಲ್ಲ, ಮಾತಾಡೋದಿಲ್ಲ ಚೆನ್ನಾಗಿ, ಮತ್ತು ಪದೇ ಪದೇ ಆರೋಗ್ಯ ಸಮಸ್ಯೆಗಳು. ಯಾರೋ ಒಬ್ರಿಗೆ ಚೆನ್ನಾಗಾಯಿತು ಅಂತಂದರೆ ಇನ್ನೊಬ್ಬರಿಗೆ ಅದು ಮತ್ತೆ ಆರೋಗ್ಯ ಸಮಸ್ಯೆ ಕಾಡುವಂಥದ್ದು, ಈ ರೀತಿಯೆಲ್ಲ ಆಗುತ್ತೆ. ಅದ್ರ ಜೊತೆ ಹಣಕಾಸಿನ ವಿಚಾರದಲ್ಲಿ ಕೂಡ ತೊಂದರೆಗಳು ಅಂತ ಹೇಳ್ತಾರೆ. ಯಾವುದೇ ನಿಮ್ಮ ಎಲ್ಲೋ ಒಂದು ಹತ್ರ ಕೆಲಸ ಮಾಡ್ತಾ ಇರ್ತೀರಾ, ಆ ಕೆಲಸ ಕ್ಷೇತ್ರದಲ್ಲಿ ತೊಂದರೆ. ಯಾಕಂದರೆ ಯಾವಾಗ ಈಗ ಮನೆಗೆ ಗೃಹಕ್ಕೆ ನಿಮಗೆ ದೃಷ್ಟಿ ಆಗಿಬಿಟ್ಟಿರುತ್ತೆ, ಅದೇನಾಗುತ್ತೆ, ನಿಮ್ಮ ಎಲ್ಲ ವ್ಯವಹಾರಗಳನ್ನು ಕೂಡ ಅದು ಹಾಳು ಮಾಡುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇನ್ನು ನಿಮ್ಮ ಕಚೇರಿಗಳಿಗೆ ಅಥವಾ ಅಂಗಡಿಗಳಿಗೆ ಏನಾದರೂ ದೃಷ್ಟಿ ಆದರೆ ಏನು ಮಾಡಬೇಕು, ಇದು ಯಾವ ರೀತಿ ಅಂತ ನೋಡಿ. ಯಾವನಾದರೂ ನಿಮ್ಮ ಅಂಗಡಿಗಳು ಏನೋ ಇಟ್ಕೊಂಡಿರ್ತಾರೆ, ಏನೋ ವ್ಯಾಪಾರ ಮಾಡ್ತಾ ಇರ್ತೀರ, ದೃಷ್ಟಿ ಆಯಿತು ಅಂತಂದರೆ ಏನಾಗುತ್ತೆ, ವ್ಯಾಪಾರ ಕುಂಠಿತ ಆಗ್ತಾ ಬರುತ್ತೆ. ಆ ರೀತಿಯೂ ಕೂಡ ನಾವು ನೋಡ್ಬೋದು. ಹಾಗಾಗಿ ಈ ದೃಷ್ಟಿ ದೋಷ ಅನ್ನುವಂಥದ್ದು ಯಾಕೆ ಬರುತ್ತೆ ಅಂತ ಒಂದು ನೋಡಿ. ಸಾಮಾನ್ಯವಾಗಿ ದೃಷ್ಟಿ ದೋಷ ಅನ್ನುವಂಥದ್ದು ಯಾವಾಗ ಒಂದು ಸುಂದರವಾಗಿರೋದನ್ನು ನೋಡ್ತಾರೆ, ಅದನ್ನು ಒಂದು ಆಸೆಯಿಂದ ನೋಡಿದಾಗ, ಈಗ ನೋಡಿ, ಈಗ ಚಿಕ್ಕ ಮಕ್ಕಳು ಏನಾದರೂ ಒಂದು ಆಟ ಆಡ್ತಾಯಿದ್ರು ಅಥವಾ ಏನೋ ಒಂದು ಮಾಡ್ತಾಯಿದ್ರು ಅಂದರೆ ತುಂಬ ಜನಕ್ಕೆ ಅದ್ರ ಮೇಲೆ ಒಂದು ಮೋಹ ಉಂಟಾಗುವಂಥದ್ದು, ತುಂಬ ಆಸೆಯಿಂದ ನೋಡ್ತಾರೆ. ಇದಕ್ಕೂ ಕೂಡ ದೃಷ್ಟಿ ಆಗುತ್ತೆ ಅಂತ. ಇನ್ನು ತುಂಬ ಜನ ನೋಡೋದು, ಮಕ್ಕಳೇನಾದರೂ ತುಂಬ ಚೆನ್ನಾಗಿ ಈ ಥರ ಏನೋ ಡ್ಯಾನ್ಸ್ ಮಾಡೋದು ಅಥವಾ ಏನಾದರೂ ಮಾತನಾಡೋದು, ಏಕೆಂದರೆ ಮಕ್ಕಳು ಏನು ಮಾಡಿದ್ರು ಕೂಡ ಚೆನ್ನಾಗಿ ಅಂತ ಹೇಳ್ತಾ ಇರ್ತಾರೆ. ಅದನ್ನು ನೋಡಿದಾಗ ಏನಾಗುತ್ತೆ, ಮಗುವಿನ ಮೇಲೆ ಯಾವಾಗ ಆಕರ್ಷಣೀಯವಾಗಿರ್ತಾರೆ. ಕೆಲವೊಬ್ಬರು ನೋಡಿ ಅದನ್ನು ಹಿತದೃಷ್ಟಿ ಅಂತ ಹೇಳ್ತೀವಿ, ಕೆಲವೊಂದು ಕ್ರೂರ ದೃಷ್ಟಿ. ಏಕೆಂದರೆ ಕ್ರೂರವಾಗಿರುವಂಥ ಜನಗಳು, ಮಗು ಚೆನ್ನಾಗಿ ಆಟ ಆಡ್ತಿದ್ರು ಕೂಡ ಕೆಲವರು ಸಹಿಸೋದಿಲ್ಲ. ಆ ರೀತಿ ಇದ್ದಾಗ ಅದನ್ನು
ಕ್ರೂರ ದೃಷ್ಟಿ ಅಂತ ಹೇಳ್ತೀವಿ. ಕೆಲವೊಂದು ನೀಚ ದೃಷ್ಟಿಗಳು, ನಮ್ಮವರೇ ಇರ್ತಾರೆ ಜೊತೆಲ್ಲೇ ಇರುವಂಥವ್ರು, ಚೆನ್ನಾಗಿರೋ ಮಗು ಚೆನ್ನಾಗಿ ಆಟ ಆಡ್ತಾ ಇತ್ತು ಅಂದರೂ ಕೂಡ ಅದು ಅವ್ರು ಹೇಳ್ತಾರೆ ಚೆನ್ನಾಗಿ ಆಟ ಆಡ್ತಿದೆ ಅಂತ ಹೇಳುವಂಥದ್ದು ಮಗು ಬಗ್ಗೆ ಹೊಗಳಿಕೆ ಇರುತ್ತೆ. ಆದರೆ ಮನಸ್ಸಲ್ಲಿ ಬೇರೆ ಆಲೋಚನೆಗಳು, ದ್ವೇಷ ಮತ್ತು ಅಸೂಯೆಗಳಿಂದ ಯಾವಾಗ ನಾವು ಒಂದು ವಸ್ತುವನ್ನಾಗ್ಬೋದು, ಮಕ್ಕಳನ್ನಾಗ್ಬೋದು ಅಥವಾ ಮನುಷ್ಯನನ್ನು ನೋಡ್ತೀವಿ, ಅದನ್ನೇ ಈ ದೃಷ್ಟಿದೋಷ ಅಂತ ಹೇಳ್ತಾರೆ. ನೋಡಿ, ಸಾಮಾನ್ಯವಾಗಿ ನೋಡ್ಬೋದು, ಹಿರಿಯರು ಯಾವಾಗಲೂ ಕೂಡ ನಮ್ಮನ್ನು ಒಂದು ಹಾರೈಸುವಂಥದ್ದು, ಆಶೀರ್ವಾದಗಳನ್ನ ಮಾಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಕಾಲಿಗೆ ಬಿದ್ದು ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ನಾವು ಆಶೀರ್ವಾದ ತಗೊಳ್ತಾ ಇರ್ತೀವಿ. ಅವ್ರೇನು ಆಶೀರ್ವಾದ ಮಾಡ್ತಾರೆ? 100 ಕಾಲ ಚೆನ್ನಾಗಿ ಬಾಳಿ ಅಂತ, ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಆಗಲಿ, ಏನೋ ಒಂದು ಆಶೀರ್ವಾದ, ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿದಾಗ ಬರುವಂತಹ ಒಂದು ಏನು ಶಕ್ತಿಗಿಂತ ಈ ದ್ವೇಷ ಮತ್ತು ಅಸೂಯೆಯಿಂದ ಯಾರು ನೋಡ್ತಾರೆ, ಆವಾಗ ಈ ಒಂದು ಏನಾಗುತ್ತೆ, ನೆಗೆಟಿವ್ಸ್ ಅಂತ ಏನು ಹೇಳ್ತೀವಿ, ಈ ನಕಾರಾತ್ಮಕತೆ, ಈ ಶಕ್ತಿಗೆ ವೇಗ ಹೆಚ್ಚು ಅಂತ ಹೇಳ್ತಾರೆ.